ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಮಾಸದಲ್ಲಿ ಸಂಕಷ್ಟಿಯನ್ನ ಹೇಗೆ ಆಚರಣೆ ಮಾಡಬೇಕು, ಇದರ ವಿಶೇಷತೆ ಏನು, ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಪ್ರಣಮಸ್ಯ ಸರಸಾಂ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸ ಸ್ಮರೇ ನಿತ್ಯಂ ಆಯುಕಾಮಾರ್ಥಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಾಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಚ ಧೂಮ್ರವರ್ಣಂ ತದಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂತೋ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತೋ ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸ್ಸಂದಯಪ್ಪಡೇನ್ನರಃ ನ ಚ ವಿಘ್ನಭಯಂ ತಸ್ಯಾ ಸರ್ವಸಿದ್ಧಿಂ ಕರಂ ಪ್ರಭೋ. ವಿದ್ಯಾರ್ಥೇ ಲಭತೆ ವಿದ್ಯಾನ್, ಧನಾರ್ಥೇ ಲಭತೆ ಧನಂ, ಪುತ್ರಾರ್ಥೇ ಲಭತೆ ಪುತ್ರಾನ್, ಮೋಕ್ಷಾರ್ಥೇ ಲಭತೆ ಗತಿಂ. ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭಿರ್ಭಾಸೈ ಫಲಂ ಲಭೇತೆ, ಸಂವತ್ಸರಣೇವ ಸಿದ್ಧಿಂಚ ಲಭತನಾತ್ರ ಸಂಶಯಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಇನ್ನು ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲ, ಸರ್ಕಾರಿ ಅಧಿಕಾರಿಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ನಿಮ್ಮ ಮಾತುಗಳಿಂದ ತೊಂದರೆ, ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲೋ ಒಂದು ಕಡೆ ಫೈನ್ ಕಟ್ಟಬೇಕಾಗತ್ತೆ, ದಂಡ ಕಟ್ಟತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ವ್ಯವಹಾರದಲ್ಲಿ ದೃಷ್ಟಿ ದೋಷದಿಂದ ತೊಂದರೆ, ಎಲ್ಲೋ ಒಂದು ಕಡೆ ದೃಷ್ಟಿ ದೋಷ ಬರುತ್ತೆ. ಅಂತ ಒಂದು ಸಮಯದಲ್ಲಿ ವ್ಯವಹಾರಗಳನ್ನ ಮಾಡ್ತೀರಾ, ಆ ವ್ಯವಹಾರದಲ್ಲಿ ನಾನಾ ರೀತಿಯ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಸರ್ಪ ಭಯ, ಕೀಲು ನೋವು, ಜಾಯಿಂಟ್ ಪೇನ್ ಅಂತ ನಾವೇನು ಹೇಳ್ತೇವೆ, ಆ ಜಾಯಿಂಟ್ ಪೇನ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಬಾಕಿ ವಸೂಲಿ ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನ ಮಾಡ್ತಕ್ಕಂಥ ಒಂದು ಸಂಭವ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಬಂಧು ಮಿತ್ರರ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥದ್ದು ತುಂಬಾ ಉತ್ತಮ. ಯಾರ್ಯಾರು ವಾಹನ ಚಾಲಕರಿದ್ದೀರೋ ಅಂತವರಿಗೆ ಸ್ವಲ್ಪ ಜಾಗರೂಕತೆಯಿಂದ ವಾಹನ ಚಾಲನೆಯನ್ನ ಮಾಡ್ತಕ್ಕಂಥದ್ದು ಉತ್ತಮ. ಅಪಘಾತವಾಗ್ತಕ್ಕಂಥ ಸಂಭವಗಳು ಹೆಚ್ಚಾಗಿ ಕಂಡು ಬರುತ್ತೆ. ವ್ಯವಹಾರದ ಜಾಲದಲ್ಲಿ ಮೋಸಕ್ಕೆ ಬೀಳಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನೀವು ಮಾಡ್ತಕ್ಕಂಥ ವ್ಯವಹಾರ ಏನಿದೆಯೋ ಆ ವ್ಯವಹಾರದ ಮೋಸದ ಜಾಲಕ್ಕೆ ಇವತ್ತು ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಕಂಡು ಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಮಾತೃವಿನಿಂದ ಶುಭ ಹಾರೈಕೆ, ಸಂಪೂರ್ಣವಾಗಿ ಮಾತೃವಿನ ಆಶೀರ್ವಾದ ನಿಮಗೆ ದೊರೆಯುತ್ತೆ. ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಕ್ಕಂಥ ಸಾಧ್ಯತೆಗಳು, ಇಷ್ಟ ವಸ್ತುಗಳ ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನ ಈ ದಿನ ಅನುಭವಿಸ್ತೀರಾ. ಪಿತ್ರಾರ್ಜಿತ ವಾದ ವಿವಾದಗಳಿಂದ ಆಸ್ತಿ ಗಳಿಕೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಮಾನಸಿಕ ಅಶಾಂತಿ, ಮನಸ್ಸಿನಲ್ಲಿ ನಾನಾ ರೀತಿಯ ಗೊಂದಲಮಯವಾದ ಒಂದು ವಾತಾವರಣ ಈ ದಿನ ಸೃಷ್ಟಿಯಾಗತ್ತೆ. ವಿಪರೀತ ವ್ಯಸನ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಂಥ ಒಂದು ವ್ಯಸನಗಳನ್ನ ಈ ದಿನ ಅನುಭವಿಸಬೇಕಾಗತ್ತೆ. ಸಾಮಾನ್ಯ ಸುಖಕ್ಕೆ ಧಕ್ಕೆ ಆಗ್ತಕ್ಕಂಥ ಒಂದು ದಿನವಾಗತ್ತೆ. ವಸ್ತ್ರ ವ್ಯಾಪಾರಿಗಳಿಗೆ, ಯಾರ್ಯಾರು ಕ್ಲಾತ್ ಮರ್ಚೆಂಟ್ ಇದ್ದೀರೋ ಅಂತವರಿಗೆ ಸ್ವಲ್ಪ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಮಹಾಲಕ್ಷ್ಮಿಯ ಅಷ್ಟಕವನ್ನ ಪಠನೆಯನ್ನ ಮಾಡಿ ಸುಮಂಗಲಿಗೆ ಪಾದಪೂಜೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಲಭ್ಯವಾಗ್ತಕ್ಕಂಥ ದಿನವಾಗುತ್ತೆ. ಧೈರ್ಯದಿಂದ ಎಲ್ಲಾ ಕೆಲಸ ಕಾರ್ಯ
ಕಾರ್ಯಗಳಲ್ಲಿ ಮುನ್ನುಗ್ತಕ್ಕಂಥ ಚೈತನ್ಯ ನಿಮ್ಮ ಶರೀರದಲ್ಲಿ ಈ ದಿನ ಉತ್ಪತ್ತಿ ಆಗುತ್ತೆ. ಕೋರ್ಟ್ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ, ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥ ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ರತ್ನಮ್ಮ ನರಗುಂದದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನಮ್ಮ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹೆಸರು ಹೇಳಿಮಾ. ವಿಶ್ವನಾಥ್ ಅಂತ. ಡೇಟ್ ಆಫ್ ಬರ್ತ್ ತಿಳಿಸಿ. 25/10/1982. ಬೆಳಿಗ್ಗೆ 5:50 ಬೆಳಗ್ಗೆ 5:50ಕ್ಕೆ. ಮಕರ ರಾಶಿ. ಸರಿ, ಸಮಯ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಓಕೆ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರು. ಫೋನ್ ಇದ್ದೆ. ಖಂಡಿತಮ್ಮ. ಸೋಮವಾರ ಹುಟ್ಟಿದ್ದು ಇವರು ಮಗ, ಹೌದಾ? ಹೌದ್ರಿ, ಸೋಮವಾರ ಬೆಳಿಗ್ಗೆ. ಇವರ ಒಂದು ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, 4ನೇ ಪಾದ, ಮಕರ ರಾಶಿ. ಕರೆಕ್ಟ್. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರವಿ ದಶ, ಆದ್ರೆ ಈಗ ನಡೀತಕ್ಕಂಥದ್ದು ರಾಹು ದಶ ಅಂತ್ಯಭಾಗ. ಅಂದ್ರೆ ಏನು ಕೆಲಸ ಮಾಡ್ಕೊಂಡಿದಾರಮ್ಮ? ಅವ್ರದ್ದು ಬೆಂಗಳೂರಾಗ ಇಂಜಿನಿಯರ್ ಇದ್ರಿ, ಈಗ ಬಿಟ್ಟು ಬಂದಾನ್ರಿ. ಮನೆಯೊಳಗೆ ಸ್ವಲ್ಪ ಕಿರಿಕಿರಿ, ಮದುವೆಗೆ ಬಂದ್ವಲ್ರಿ. ಖಂಡಿತ ಮನಸ್ಸಿನಲ್ಲಿ ಗೊಂದಲಮಯವಾದ ವಾತಾವರಣವನ್ನ ಈ ಜಾತಕರು ಸೃಷ್ಟಿಯನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲೇನಾಗತ್ತೆ ಅಂದ್ರೆ ಉದ್ದೇಶ ರಹಿತ ಜೀವನ ಅಂತಕ್ಕಂಥದ್ದು ಇವರಿಗೆ. ಉದ್ದೇಶ ಸಹಿತ ಜೀವನ ಅಲ್ಲ, ಇದೇ ರೀತಿ ಮಾಡಬೇಕು, ನಾನು ಹೀಗೆ ಇರಬೇಕು ಅನ್ನೋ ಒಂದು ಮನೋಬಲ ಇವರಿಗಿಲ್ಲ. ಮನಸ್ಸಿನಲ್ಲಿ ನಾನಾ ರೀತಿಯ ಗೊಂದಲ, ಮನಕ್ಲೇಶ. ಅದಕ್ಕೆ ನಾವು ಹೇಳ್ತೇವೆ ಜ್ಯೋತಿಷ್ಯ ಭಾಗದಲ್ಲಿ ಶನಿವದ್ರಾಹು ರಾಹುವತ್ ಶನಿ. ಇವರ ಜಾತಕವನ್ನ ನಾವು ನೋಡಿದಾಗ ಇಲ್ಲೇನಾಗತ್ತೆ, ಲಗ್ನ ತೃತೀಯ ಸ್ಥಾನದಲ್ಲಿ ಕುಜ ಮತ್ತೆ ಕೇತು ಸಂಯೋಗದಲ್ಲಿ ಇದ್ದಾರೆ, ಭಾಗ್ಯ ಸ್ಥಾನದಲ್ಲಿ ರಾಹು ಇದ್ದಾರೆ. ಮನಸ್ಸಿನಲ್ಲಿ ಗೊಂದಲಮಯವಾದ ವಾತಾವರಣವನ್ನ ಇವರು ಇಟ್ಕೊಂಡಿರುವುದರಿಂದಾನೇ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥದ್ದು. ಅದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ: ರಾಹುಗ್ರಹ ದಶಾ ಶಾಂತಿ, ಕುಜ ಶಾಂತಿ ಮತ್ತೆ ಕೇತು ಶಾಂತಿ ಹೋಮಗಳನ್ನ ಆಚರಣೆಯನ್ನ ಮಾಡಿ, ಅದರದರ ಧಾನ್ಯಗಳ ಒಂದು ದಾನವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ, ಆ ಹೋಮದಿಂದ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ಳಿ ಕೇಳಿ. ಖಂಡಿತವಾಗಿ ಅನುಕೂಲಗಳು ಲಭ್ಯವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ರತ್ನಮ್ಮ ಅವರೇ. ಮತ್ತೊಬ್ರು ಕಾಲರ್ ರಿಮ್ಶಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಗೊತ್ತಾ? ಗೊತ್ತು ಮೇಡಮ್. 27/10/1990. 27/10/1990. ಹೌದು ಹೌದು. ಸಮಯ ತಿಳಿಸಿ. ಸಮಯ ಮಾರ್ನಿಂಗ್ 9:15 AM. ಬೆಳಗ್ಗೆನಾ? ಬೆಳಿಗ್ಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಸರ್. ಏನ್ ವಿಚಾರ ಬೇಕಾಗಿತ್ತಮ್ಮ? ಅದೇ ಲೈಫ್ ಫ್ಯೂಚರ್ ಮುಂದೆ ಹೇಗಿರುತ್ತೆ ಅಂತ. ಇವಾಗ ಒಂದು ವರ್ಕ್ ಅಲ್ಲಿ ಇದ್ದೀನಿ, ಆಲ್ರೆಡಿ ಡಿಗ್ರಿ ಮಾಡಿ. ಮತ್ತೆ ಮ್ಯಾರೇಜ್ ಯಾವಾಗ ಆಗುತ್ತೆ, ಮ್ಯಾರೇಜ್ ಲೈಫ್ ಎಲ್ಲ ಹೆಂಗಿರುತ್ತೆ ಅಂತ ಕೇಳ್ಬೇಕಿತ್ತು. ಖಂಡಿತ ಅಮ್ಮ. ಶನಿವಾರ ಹುಟ್ಟಿದ್ದು, ಹೌದಾ? ಹೌದು ಸರ್. ಸರ್ ಇದು ಯಾವ ನಕ್ಷತ್ರ, ಯಾವ ರಾಶಿ ಬರುತ್ತೆ ಸರ್? ಶ್ರವಣ ನಕ್ಷತ್ರ, ಮಕರ ರಾಶಿ. ಓಕೆ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಚಂದ್ರದಶ, ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರಾಹುದಶ. ಆದ್ರೆ ನಿಮ್ಮ ಲಗ್ನವನ್ನು ನಾವು ನೋಡಿದಾಗ ವೃಶ್ಚಿಕ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಲಗ್ನದಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಮಂದಕಾರಕನಾಗಿರ್ತಕ್ಕಂಥ ಶನಿ ಸಂಚಾರವನ್ನ ಮಾಡುವುದರಿಂದ ತೃತೀಯ ಸ್ಥಾನದಲ್ಲಿ ಚಂದ್ರ ಮತ್ತೆ ರಾಹು, ವ್ಯಯದಲ್ಲಿ ರವಿ ಶುಕ್ರ ಬುಧ ಸಂಯೋಗದಲ್ಲಿ ಇರುವುದರಿಂದ ಇಲ್ಲಿ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ: ನಿಮ್ಮ ಜೀವನದಲ್ಲಿ ವಿವಾಹ ಲಭ್ಯವಾಗಬೇಕಾಗಿದೆ. ಉದ್ಯೋಗವೂ ಕೂಡ ತಾತ್ಕಾಲಿಕ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ ಅಷ್ಟೇ, ಆದ್ರೆ ಅಂತ ಒಂದು ಒಳ್ಳೆಯ ಉದ್ಯೋಗ ನಿಮಗೆ ಲಭ್ಯವಾಗಬೇಕು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ವಾಸಸ್ಥಾನದಿಂದ ದಕ್ಷಿಣ ಭಾಗದಲ್ಲಿ ಹನುಮನ ಮಂದಿರ ಇದೆ. ಆ ಹನುಮನ ಮಂದಿರಕ್ಕೆ ಹೋಗಿ ಪ್ರತಿ ಶನಿವಾರ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥದ್ದು. ಕಡೇ ಪಕ್ಷ ನಾಟಿ ತುಳಸಿಯ 2 ದಳವನ್ನಾದರೂ ಭಗವಂತನಿಗೆ ಅರ್ಪಣೆಯನ್ನ ಮಾಡಿ, ನಮಸ್ಕಾರವನ್ನ ಮಾಡಿ, ಸಿಂಧೂರ ಧಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ರಿಮ್ಶಾ ಅವರೇ. ಗುರುಜಿನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನ ಭವಿಷ್ಯ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ, ಈ ತುಲಾ ರಾಶಿಯವರಿಗೆ ಈ ದಿನ ಪರಸ್ಥಳ ವಾಸವನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ.
ವ್ರತ ಧನಹಾನಿಯನ್ನ ಮಾಡ್ಕೊಂಡ್ಬಿಡ್ತೀರಾ, ಇದ್ದಕ್ಕಿದ್ದಾಗೆ ಖರ್ಚನ್ನ ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ. ಸಕಾರಾತ್ಮಕ ಶಕ್ತಿ ಈ ದಿನ ಉತ್ಪತ್ತಿ ಆಗತ್ತೆ. ವಿರೋಧಿಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಕುಟುಂಬದಲ್ಲಿ ಪ್ರೀತಿಯ ಒಂದು ವಾತಾವರಣ ಲಭ್ಯವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಸ್ವಲ್ಪ ಪ್ರಗತಿ, ಆದ್ರೆ ಮಾತಿನ ಚಕಮಕಿ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಹಿತ ಶತ್ರುಗಳಿಂದ ತೊಂದರೆ, ಯಾರನ್ನ ಹಿತರರು ಅಂತ ನೀವು ತಿಳ್ಕೊಂಡಿರ್ತೀರೋ ಅಂತವರಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ಥಿರಾಸ್ತಿ ಮಾರಾಟವನ್ನ ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಸಂಕಟ ಮೋಚನ ಆಂಜನೇಯನ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಿ ಆಂಜನೇಯನ ದೇವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ಧನಲಾಭವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ನೀಚ ಜನರಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಅಂಗವಿಕಲ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರ್ತಕ್ಕಂಥ ಹಣವನ್ನ ಖರ್ಚನ್ನ ಮಾಡ್ಕೊಳ್ತಕ್ಕಂಥ ದಿನವಾಗತ್ತೆ. ಹಿತಶತ್ರುಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಮನಕ್ಲೇಶ, ಮನಸ್ಸನ್ನ ಕೆಡಿಸ್ಕೊಂಡ್ಬಿಡ್ತೀರಾ. ಆದರೆ ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಈ ದಿನ ಉತ್ಪತ್ತಿಯಾಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಒಟು ಬ್ರಾಹ್ಮಣನಿಗೆ ಸ್ವಯಂ ಪಾಕ ದಾನವನ್ನ ನೀಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಪ್ರೀತಿ ಪಾತ್ರರೊಬ್ಬರ ಆಗಮನವಾಗ್ತಕ್ಕಂಥ ದಿನ. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ, ಉದ್ಯೋಗಿಗಳಿಗೆ ಉದ್ಯಮಿಗಳಿಗೆ ಅಲ್ಪ ಲಾಭಗಳಾಗ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ದಂಡವನ್ನ ಕಟ್ಟಬೇಕಾಗತ್ತೆ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಒತ್ತಡ, ಬಹಳಷ್ಟು ವರ್ಕ್ ಲೋಡ್ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಅವಾಚ್ಯ ಶಬ್ದಗಳಿಂದ ನಿಂದನೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ದಂಡ ಕಟ್ಟುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸ್ವಲ್ಪ ಮಾನಸಿಕವಾಗಿ ಯೋಚನೆಗೆ ಬಿದ್ದುಬಿಡ್ತೀರಾ. ಯೋಚನೆಯನ್ನ ಮಾಡಬೇಡಿ. ಸ್ವಲ್ಪ ಧ್ಯಾನವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಗೋಪೂಜೆಯನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಸ್ಪರ್ಶ ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ಪರ್ಶ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 16/7/1989. 16/7/1989. ಸರಿ, ಸಮಯ ತಿಳಿಸಿ. ಸಮಯ 6:55 ಸಾಯಂಕಾಲ. ಸಂಜೆ 6:55ಕ್ಕೆ. ಹೌದು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಏನ್ ಮಾಡ್ಕೊಂಡಿದ್ದೀರಾ ಅಮ್ಮ? ನಾನು BMS ಮುಗ್ದಿದ್ದೆ ನಂದು. ಉದ್ಯೋಗ ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಕರೆ ಮಾಡಿದ್ದೀರಾ? ಇಲ್ಲ, ಮದ್ವೆ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಖಂಡಿತ. ನೀವು ಹುಟ್ಟಿದ್ದು ಭಾನುವಾರನ? ಹೌದಾ ತಾಯಿ? ಹೌದು. ನಿಮ್ಮ ನಕ್ಷತ್ರ ಮೂಲಾ ನಕ್ಷತ್ರ ಧನುಸ್ಸು ರಾಶಿ. ಹೌದು. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಕೇತು ದಶ, ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರವಿ ದಶ. ಆದರೆ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಮಕರ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಲಗ್ನಾತ್ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಮುಖ್ಯವಾಗಿ ಲಗ್ನದಿಂದ ಸಪ್ತಮದಲ್ಲಿ ಜಯಸ್ಥಾನದಲ್ಲಿದ್ದಾನೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಉದ್ಯೋಗದಲ್ಲಿ ಖಂಡಿತವಾಗಿ ಉದ್ಯೋಗ ಲಭ್ಯವಾಗುತ್ತೆ. ಒಂದು. ಎರಡನೆಯದು, ವಿವಾಹವನ್ನು ನಾವು ನೋಡಿದಾಗ ಮಾಂಗಲ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜ ಶುಕ್ರ. ನೋಡಿ,
ಕುಜ ಶುಕ್ರನ ಜೊತೆ ಸಂಯೋಗದಲ್ಲಿ ಇರುವುದರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಕ್ಕಂಥದ್ದು. ನೀವು ಅನ್ಕೊಂಡಿದ್ದು ವಿವಾಹದ ವಿಚಾರದಲ್ಲಿ ಆಗಲ್ಲ, ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜ ಶುಕ್ರ ಶಾಂತಿಯನ್ನು ಆಚರಣೆಯನ್ನ ಮಾಡಿ. ಮತ್ತೆ ಆರೋಗ್ಯವನ್ನು ಕೇಳಿದ್ರಿ, ಧನ್ವಂತರಿ ಹೋಮವನ್ನು ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಸ್ಪರ್ಶ ಅವರೇ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಯಶೋಧ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಯಶೋಧ ಅವರೇ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 10ನೇ ತಾರೀಕು 10ನೇ ತಿಂಗಳು 1994. 1994 10ನೇ ತಿಂಗಳಲ್ವಾ? ಸಮಯ ತಿಳಿಸಿ. ಬೆಳಗಿನ ಜಾವ 5:15. ಸರಿಮ್ಮ, ಯಾವ ವಿಷಯದ ಬಗ್ಗೆ ಕೇಳಬೇಕಿತ್ತು? ಸಂತಾನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಅಮ್ಮ. ನೀವು ಹುಟ್ಟಿದ್ದು ಸೋಮವಾರ ಹೌದಮ್ಮ? ಹೌದು ಗುರುಜಿ. ನಿಮ್ಮ ಒಂದು ನಕ್ಷತ್ರ ಜ್ಯೇಷ್ಠ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? 2 ವರ್ಷ ಆಯ್ತು. 2.5 ವರ್ಷ ಆಯ್ತು. ಅಂದ್ರೆ ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಬುಧ ದಶ, ಆದರೆ ಶುಕ್ರ ದಶ ಈಗ ನಡೀತಾ ಇದೆ. ಲಗ್ನಾತ್ ಪಂಚಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ ಷಷ್ಠದಲ್ಲಿ ಇದ್ದಾನೆ ನೋಡಿ. ಸಂತಾನ ಕ್ಷೇತ್ರವಾಗಿರ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಪಂಚಮದಲ್ಲಿದ್ದಾನೆ. ಅಂದ್ರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಷಷ್ಠದಲ್ಲಿ ಇರೋದ್ರಿಂದಾನೇ ಸ್ವಲ್ಪ ನಿಧಾನವಾಗುತ್ತೆ. ಈಗಾಗಲೇ ಎಲ್ಲೋ ಒಂದು ಕಡೆ ಸ್ವಲ್ಪ ಶುಭ ಫಲಗಳು ಬಂತು, ಆಗಲೇ ಸಂತೋಷದಲ್ಲಿ ಇದ್ರಿ, ಆಗಲೇ ನಿರಾಸೆ ಆಯಿತು. ಆದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಶುಕ್ರಗ್ರಹ ದಶಾ ಶಾಂತಿ ಪುತ್ರಕಾಮೇಷ್ಟಿ ಹೋಮವನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೋತಾ ಬನ್ನಿ. ಖಂಡಿತವಾಗಿ ಅನುಕೂಲಗಳ ಪ್ರಾಪ್ತಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಯಶೋಧ ಅವರೇ. ಗುರುಜಿನು ಪಿತೃಪಕ್ಷ ಮಾಸದಲ್ಲಿ ಬರುವ ಸಂಕಷ್ಟಿಯ ವಿಶೇಷತೆ ಏನು, ಇದರ ಆಚರಣೆಯನ್ನ ಹೇಗೆ ಮಾಡಬೇಕು ತಿಳಿಸ್ಕೊಡಿ. ಈ ದಿನ ಸಂಕಷ್ಟಹರ ಚತುರ್ಥಿ. ಪ್ರತಿ ಮಾಸದಲ್ಲಿ ಹೇಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನ ನೀವು ಮಾಡ್ತೀರೋ, ನಮೋ ರಾತ ಪತಗೆ ನಮೋ ಗಣಪತಗೆ ನಮ ಪ್ರಮದ ಪತಗೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೆ ಶಿವೋಸುತಾಯ ಶ್ರೀ ವರದಮೂರ್ತಗೆ ನಮೋ ನಮಃ. ಅಂದ್ರೆ ಈ ಮಹಾಗಣಪತಿಯ ಅನುಗ್ರಹ ಎಲ್ಲರಿಗೂ ಅತ್ಯವಶ್ಯಕ. ಗಣನಾಯಕ ಜನನಾಯಕನಾಗಿರ್ತಕ್ಕಂಥವನು ಮಹಾಗಣಪತಿ. ಆದರೆ ಈ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನಪ್ಪಾ ಅಂದ್ರೆ, ಯಾರು ಈ ದಿನ ತಂದೆ ತಾಯಿಗಳ ಪಾದ ಪೂಜೆಯನ್ನ ಮಾಡಿ ನಂತರ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಅಂತವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಫಲ. ಅಂದ್ರೆ ಗಣೇಶ ಪುರಾಣವನ್ನ ಅಧ್ಯಯನವನ್ನ ಮಾಡಿದಾಗ ಗಣೇಶ ಪುರಾಣದಲ್ಲಿ ಹೇಳುತ್ತೆ, ಗಣೇಶ ಈ ದಿನ ಸಂಕಷ್ಟಹರ ಚತುರ್ಥಿಯಲ್ಲಿ ಭಕ್ತರೆಲ್ಲರೂ ಕೂಡ ಬಂದು ಪೂಜಾ ಫಲವನ್ನ ಅರ್ಪಣೆಯನ್ನ ಮಾಡಲಿಕ್ಕೆ ಬಂದಾಗ ಮೊದಲು ತಂದೆ ತಾಯಿಗೆ ನಮಸ್ಕಾರವನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡೆದು ನಂತರ ಆ ಸಂಕಷ್ಟಹರ ಚತುರ್ಥಿಯ ಪೂಜಾ ಫಲವನ್ನ ಅಂದ್ರೆ ಆ ಪೂಜೆಯ ಒಂದು ಶಕ್ತಿಯನ್ನ ತಗೊಳ್ತಕ್ಕಂಥದ್ದು. ಹಾಗಾಗಿ ಈ ದಿನ ಮಹಾಗಣಪತಿಯ ಪೂಜೆಯನ್ನ ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದೇ ಒಂದು ವಿಚಾರವನ್ನ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ. ಬಹಳಷ್ಟು ಜನ ಮಕ್ಕಳಾಗಿರ್ತಕ್ಕಂಥವರು ತಂದೆ ತಾಯಿಗಳನ್ನ ಗೋಳುಕೋತಾ ಇದ್ದೀರಾ. ಅವರಿಗೆ ಹಿಂಸೆಯನ್ನ ಕೊಡೋದು, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬಹಳಷ್ಟು ಜನ ತೊಂದರೆಗಳನ್ನ ಕೊಡ್ತಾ ಇದ್ದೀರಾ. ತಂದೆ ತಾಯಿಗಳ ಹೇಳಿದ ಮಾತನ್ನ ಕೇಳುವುದಿಲ್ಲ, ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳನ್ನ ಅವರಿಗೆ ಮನಸ್ಸನ್ನ ನೋವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಇದು ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ಇದರ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಜಾಗರೂಕತೆಯನ್ನು ವಹಿಸಿ. ಯಾಕೆ ಈ ದಿನ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಹೇಳ್ತೀವಿ. ತಂದೆ ತಾಯಿಗಿನ್ನ ಮಿಗಿಲಾದ ದೇವರಿಲ್ಲ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ತಂದೆ ತಾಯಿಗಳ ಅನುಗ್ರಹ ಸಂಪೂರ್ಣವಾಗಿ ಯಾವಾಗ ಆ ತಂದೆ ತಾಯಿಗಳು ಸಂತೋಷದಿಂದ ಹೃದಯಪೂರ್ವಕ ನಮಗೆ ಆಶೀರ್ವಾದವನ್ನು ಮಾಡ್ತಾರೋ ಆಗ ನಾವು ಮಾಡ್ತಕ್ಕಂಥ ಪೂಜಾ ಫಲ, ಯಜ್ಞ ಫಲ, ವ್ರತದ ಫಲ ಎಲ್ಲವೂ ಕೂಡ ನಮಗೆ ಲಭ್ಯವಾಗತ್ತೆ. ಹಾಗಾಗಿ ಈ ದಿನ ತಂದೆ ತಾಯಿಯ ಪೂಜೆಯನ್ನ ಮಾಡಿ ನಿಮಗೂ ಕೂಡ ಆ ತಂದೆ ತಾಯಿಗಳ ಸಂಕಷ್ಟಹರ ಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿ ವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಸ್ತೆ, ಬೆಂಗಳೂರು 43.
ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ 9972253004. ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.in ಗೆ ಲಾಗಿನ್ ಆಗಿ. ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ.